ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಒಂದು 4 ವರ್ಷಗಳ ದಾಂಪತ್ಯ ಜೀವನ ಅವರು ಅಂತ್ಯಗೊಳಿಸ್ಕೊಂಡಿದ್ದಾರೆ. ಜೂನ್ 6ನೇ ತಾರೀಕು ಡಿವೋರ್ಸ್ ಅನ್ನು ಅಪ್ಲೈ ಮಾಡ್ತಾರೆ. ನಿನ್ನೆ ಅವರು ಆಲ್ರೆಡಿ ಡಿವೋರ್ಸ್ ಪಡೆದಿದ್ದಾರೆ. ಅವರಿಬ್ಬರು ಬೇರೆ ಆಗೋದಕ್ಕೆ ಕಾರಣ ಏನು? ಪರಸ್ಪರ ಪ್ರೀತಿಸಿ ಮದುವೆ ಆದವರು. ಸೊ 4 ವರ್ಷ ಒಟ್ಟಿಗೆ ಸಂಸಾರ ಮಾಡಿದವರು. ಸೊ ನಿನ್ನ ಕರಿಯರ್ ನೀನು ನೋಡು, ನನ್ನ ಕರಿಯರ್ನ ನಾನು ನೋಡ್ತೀನಿ ಅಂತ ಇಬ್ಬರು ಕೂಡ ಮ್ಯೂಚುಯಲ್ ಆಗಿ ಸೊ ಸಿನಿಮಾಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಿದ್ರು ಕೂಡ. ಅವರು ರಾಜಾರಾಣಿ, ಗಿಚ್ಚಿ ಗಿಲಿಗಿಲಿ ಅಂತ ಶೋಗಳಲ್ಲಿ ನಿವೇದಿತಾ ಕೂಡ ಶೈನ್ ಆಗ್ತಿದ್ರು. ಈ ಕಡೆ ಇವರು ಸಿನಿಮಾ ಮಾಡ್ತಾ ಹೀರೋ ಆಗಿ ಲಾಂಚ್ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರು ಚಂದನ್ ಅವರು. ಆದರೆ ಏಕ್ದಮ್ ಇವರು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವರಿಬ್ಬರು ಬೇರೆ ಆಗ್ತಾರೆ ಅಂತ. ಏಕ್ದಮ್ ಜೂನ್ 6ಕ್ಕೆ ಇವರು ಡಿವೋರ್ಸ್ ಅಂತ ಸುದ್ದಿ ಬರುತ್ತೆ. ನಿನ್ನೆ ಮಧ್ಯಾಹ್ನ ಜೊತೆಗೆ ಬರ್ತಾರೆ. ಕೋರ್ಟಿಗೆ ಬಂದಾಗಲೂ ಕೂಡ ಕೈ ಹಿಡ್ಕೊಂಡು ಬಂದರು. ಇದೇನು ಸಿನಿಮಾ ಪ್ರಮೋಷನ್ ಗಿಮಿಕ್ಕಾ ಅನ್ನುವಷ್ಟರ ಮಟ್ಟಿಗೆ ಡೌಟ್ ಬರಲಿಕ್ಕೆ ಶುರುವಾಗಿತ್ತು. ಬಟ್ ಅವರಿಬ್ಬರು ಬೇರೆ ಆಗೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದರು ಕಾರಣ ಅನ್ನುವಂಥ ವಿಚಾರ ಟ್ರೋಲ್ ಪೇಜಸ್ಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅವ್ರು ನಿಜಕ್ಕೂ ಕೂಡ ಚಂದನ್ ಮತ್ತು ನಿವೇದಿತಾ ಗೌಡ ಬೇರೆ ಆಗೋದಕ್ಕೆ ಆ ಕಲಾವಿದರು ಕಾರಣನ, ಅಥವಾ ಇವರಿಬ್ಬರು ಮದುವೆ ಅಂದರೆ ನಾವಿಬ್ಬರು ಬೇರೆ ಆಗೋದಕ್ಕೆ ರೀಸನ್ನು ಒಂದು ತುಂಬ ಕಡೆ ಕೇಳಿ ಬರ್ತಿದೆ. ಅವರು ಮಗು ಮಾಡ್ಕೋಬೇಕು, ಮಗು ಬೇಡ ಅನ್ನೋ ಒಂದು ವಿಚಾರ ಅದು ಕೂಡ ಕೇಳಿ ಬರ್ತಾ ಇದೆ. ಯಾವ್ದು ಸತ್ಯ ಯಾವುದು ಮಿಥ್ಯ ಗೊತ್ತಿಲ್ಲ. ಬಟ್ ಒಂದು ಸಂಬಂಧ ಉಳಿಯೋದಕ್ಕೆ ಗಟ್ಟಿಯಾದಂಥ ಭರವಸೆ ಬೇಕ್ರಿ. ಒಂದು ಸಂಬಂಧ ಕಿತ್ತು ಹೋಗೋದಕ್ಕೆ ಒಂದು ಸಣ್ಣ ಸಂಶಯ ಸಾಕು ಅನ್ನುವಂಥ ಪೋಸ್ಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಇದನ್ನು ಹಾಕಿರ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರು, ಸಾಮಾಜಿಕ ಹೋರಾಟಗಾರರು, ಬಿಗ್ ಬಾಸ್ ಸ್ಪರ್ಧೆ ಕೂಡ ಹೌದು. ಅವರು ಮತ್ತಾರೂ ಅಲ್ಲ, ಪ್ರಶಾಂತ್ ಸಂಬರ್ಗಿ ಸರ್. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ತುಂಬ ವಿಚಾರಗಳನ್ನ ಮಾತಾಡ್ತಾರೆ ಅವರು. ಹಾಯ್ ಸರ್, ನಮಸ್ತೆ. ನನಗೆ ನಿಮ್ಮ ಪೋಸ್ಟ್ ನೋಡಿದ ಮೇಲೆ ಅನ್ನಿಸ್ತು, ಚಂದನ್ ಸರ್ಗೆ ಒಂದು ಏನು ಹೇಳ್ತೀರಾ, ಒಂದು ಎನರ್ಜಿ, ಅಂದರೆ ಅದರಿಂದ ಆಚೆ ಬರಲಿಕ್ಕೆ, ಅವ್ರನ್ನ ಓವರ್ಕಮ್ ಮಾಡಲಿಕ್ಕೆ ನೀವು ಸ್ಫೂರ್ತಿ ತುಂಬುವಂಥ ಮಾತುಗಳು, ಅದು ನೀವು ಹಾಕಿರ್ತಕ್ಕಂಥ ಪೋಸ್ಟು. ಏನು ಹೇಳ್ತೀರಿ ನಿಮ್ಮ ಸಹನಟನ ಬಗ್ಗೆ? ಚಂದನ್ ಶೆಟ್ಟಿ, ಮೊದಲೇದಾಗಿ ನಾನು ಈ ಸಂವಾದಕ್ಕೆ ಕೂತ್ಕೊಂಡಿರೋದು, ಚಂದನ್ ಶೆಟ್ಟಿ ನನಗೆ ಆತ್ಮೀಯ ಗೆಳೆಯ. ಚಂದನ್ ಶೆಟ್ಟಿ ಒನ್ ಆಫ್ ದ ಬಿಗ್ ಬಾಸ್ ಕಂಟೆಸ್ಟೆಂಟ್. ಚಂದನ್ ಶೆಟ್ಟಿ ನಾವು ಅವರು ಮಾಡಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿನಿರಲಿ, ಆತ ಹೀರೋ, ನಾನು ಪೊಲೀಸ್ ಕ್ಯಾರೆಕ್ಟರ್. ಒಂದು 15 ದಿನ ನಾವು ಶೂಟಿಂಗ್ ಮಾಡಿದ್ದೇವೆ, ಫೈಟಿಂಗ್ ಆಡಿದ್ದೇವೆ, ಹೊಡೆದಾಡಿದ್ದೇವೆ. ಈ ಎಲ್ಲ ವಿಷಯದಲ್ಲಿ ಚಂದನ್ಗೆ ಇದಾಗಿರ್ತಕ್ಕಂಥದ್ದು ಆಘಾತನೋ, ನೋವೋ, ಅಥವಾ ಗಂಡಸರ ಹಕ್ಕಿಗೆ ನಾವು ಎದ್ದು ನಿಂತ್ಕೋಬೇಕೋ, ಈ ಎಲ್ಲವನ್ನು ನಾನು ಯೋಚನೆ ಮಾಡಿದಾಗ ಇದು ಸ್ಯಾಂಡ್ಲ್ವುಡ್ದ ಒಂದು ಪವರ್ ಕಪಲ್, ಸ್ಯಾಂಡ್ಲ್ವುಡ್ನ ಒಂದು ಚಂದದ ಒಂದೇ ತುಂಬ ಲವ್ಲಿ ಕಪಲ್ ಇತ್ತು. ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಪಲ್ ಅಂತ ಹೇಳಿದ್ರೆ ಅದು ಚಂದನ್ ಮತ್ತು ನಿವೇದಿತಾ ಗೌಡ. ಸೊ ಹೀಗಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ನೋವಾಯಿತು, ಶಾಕ್ ಆಯಿತು. ಬಟ್ ಈ ಶಾಕ್ ನನಗೆ 1 ವರ್ಷ ಹಿಂದೆ ಬಂದಿತ್ತು. ಸೊ ಇದು ನನಗೆ ಹೊಸದಲ್ಲ. ಹೇಗೆ 2018ರಲ್ಲಿ ಮೈಸೂರಿನ ಯುವ ದಸರಾದಲ್ಲಿ ರಾಜ್ಯ ಸರ್ಕಾರದ ದುಡ್ಡಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಚಂದನ್ ಪ್ರಪೋಸ್ ಮಾಡಿದ್ರು, ಅವತ್ತು ನಂದು ಧಿಕ್ಕಾರ ಇತ್ತು. ನಾಡ ಹಬ್ಬ ದಸರಾದ ಕಾರ್ಯಕ್ರಮದಲ್ಲಿ ಜನರ ದುಡ್ಡಿನ, ಸರ್ಕಾರದ ದುಡ್ಡಲ್ಲಿ ತಮ್ಮ ವೈಯಕ್ತಿಕ ಖಾಸಗಿಯ ಕೆಲಸವನ್ನು ಸ್ಟೇಜ್ ಮೇಲೆ ಬಳಸ್ಕೊಂಡಾಗ ನಾನೇ ಫಸ್ಟ್ ಪರ್ಸನ್ ಕಂಪ್ಲೇಂಟ್ ಕೊಟ್ಟಿದ್ದು ಚೆನ್ನಮ್ಮನಕೆರೆ ಎಚ್ಕಟ್ ಪೊಲೀಸ್ ಸ್ಟೇಷನಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.